ರಾಜ್ಯ ಸರ್ಕಾರಿ ನೌಕರರ ನಿಯಮದಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ವರ್ಗಾವಣೆ ಮಾರ್ಗಸೂಚಿ ಬಿಡುಗಡೆಗೊಳಿಸಿದೆ ಸರ್ಕಾರ. ಸಾರ್ವತ್ರಿಕ ವರ್ಗಾವಣೆಗೆ ಆಯಾ ಇಲಾಖಾ ಸಚಿವರಿಗೆ ಅಧಿಕಾರವನ್ನ ನೀಡಲಾಗಿದೆ. ಕ್ರಿಮಿನಲ್ ಆರೋಪ ಎದುರಿಸುತ್ತಿರೋರಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಆರೋಪ ಹೊತ್ತವರನ್ನ ಪ್ರಮುಖ ಹುದ್ದೆಗಳಿಗೆ ನೇಮಿಸುವಂತಿಲ್ಲ. ಪ್ರಕರಣದ ಹಸ್ತಕ್ಷೇಪಕ್ಕೆ ಅವಕಾಶವಿಲ್ಲದ ಸ್ಥಳಕ್ಕೆ ನಿಯೋಜಿಸಬೇಕು. ವರ್ಗಾವಣೆಗೊಂಡವರು ಕರ್ತವ್ಯಕ್ಕೆ ಹಾಜರಾಗದಿದ್ದರೆ ದಾಖಲೆ ಅಗತ್ಯ. ಕರ್ತವ್ಯ ಹಾಜರಾಗದಿದ್ದರೆ ಸೂಕ್ತ ವೈದ್ಯಕೀಯ ದಾಖಲೆ ಕಡ್ಡಾಯ ಮಾಡಿದ್ದಾರೆ. ಸೇವಾವಧಿ ಪೂರ್ಣಗೊಳ್ಳುವ ಮುನ್ನ ವರ್ಗಾವಣೆ ಮಾಡುವಂತಿಲ್ಲ. ಗ್ರೂಪ್ ಎ ಮತ್ತು ಬಿ ನೌಕರರಿಗೆ 2 ವರ್ಷ, ಇನ್ನು ಗ್ರೂಪ್ ಸಿ ನೌಕರರಿಗೆ 4 ವರ್ಷ, ಗ್ರೂಪ್ ಡಿ ನೌಕರರಿಗೆ 7 ವರ್ಷ ಅವಧಿ ಪೂರ್ಣಗೊಳಿಸುವುದು ಕಡ್ಡಾಯ. ಪತಿ ಪತ್ನಿ ಸರ್ಕಾರಿ ನೌಕರರಾಗಿದ್ದಲ್ಲಿ ಹತ್ತಿರದ ಸ್ಥಳದಲ್ಲೇ ಟ್ರಾನ್ಸ್ಫರ್ ಆಗಬಹುದು. ಪತಿ ಪತ್ನಿ ಇಬ್ಬರಿಗೂ ಹತ್ತಿರದ ಸ್ಥಳದಲ್ಲೇ ವರ್ಗಾವಣೆಗೆ ಅವಕಾಶ ಮಾಡಿಕೊಡಲಾಗಿದೆ. ವಿಶೇಷ ಚೇತರಿಗೆ ಅನುಕೂಲವಾಗುವಂತೆ ವರ್ಗಾವಣೆಯ ಮಾರ್ಗಸೂಚಿಯನ್ನ ಮಾಡಲಾಗಿದೆ. ಸರ್ಕಾರಿ ಕೆಲಸ ದೇವರ ಕೆಲಸ. ಆದ್ರೆ ಈಗ ರಾಜ್ಯ ಸರ್ಕಾರಿ ನೌಕರರ ನಿಯಮದಲ್ಲಿ ಬದಲಾವಣೆಯನ್ನ ಮಾಡಿದ್ದಾರೆ. ವರ್ಗಾವಣೆ ಮಾರ್ಗಸೂಚಿ ಬಿಡುಗೊಳಿಸಿದ್ದಾರೆ ಸರ್ಕಾರ. ಸಾರ್ವತ್ರಿಕ ವರ್ಗಾವಣೆಗೆ ಆಯಾ ಇಲಾಖಾ ಸಚಿವರಿಗೆ ಈಗ ಅಧಿಕಾರವನ್ನ ಕೊಟ್ಟಿದ್ದಾರೆ. ಇನ್ನು ಕ್ರಿಮಿನಲ್ ಆರೋಪ ಎದುರಿಸುತ್ತಿರುವವರಿಗೆ ಸರ್ಕಾರ ಬಿಗ್ ಶಾಕ್ ಒಂದನ್ನ ಕೊಟ್ಟುಬಿಟ್ಟಿದೆ. ಇನ್ನು ಕ್ರಿಮಿನಲ್ ಆರೋಪವನ್ನ ಹೊತ್ತಿರುವಂತಹ ಸರ್ಕಾರಿ ನೌಕರರು ಯಾರಿರ್ತಾರೆ ಇವರು ಪ್ರಮುಖ ಹುದ್ದೆಗಳಿಗೆ ನೇಮಿಸುವಂತಿಲ್ಲ. ಏನು ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪ ಮಾಡಲಿಕ್ಕೆ ಅವಕಾಶವಿಲ್ಲದ ರೀತಿಯಲ್ಲಿ ಇವರಿಗೆ ಸ್ಥಳಕ್ಕೆ ನಿಯೋಜನೆ ಮಾಡಬೇಕು. ಏನೋ ವರ್ಗಾವಣೆಗೊಂಡವರು ಕರ್ತವ್ಯಕ್ಕೆ ಹಾಜರಾಗದಿದ್ರೆ ಏಕೆ ಎನ್ನುವಂತಹ ವಿಚಾರವಾಗಿ ದಾಖಲೆಗಳ ಅಗತ್ಯವಾಗಿರ್ತದೆ. ಯಾಕೆ ಹಾಜರಾಗಿಲ್ಲ ಇವೆಲ್ಲ ದಾಖಲೆಗಳನ್ನ ನೀಡಬೇಕು. ಏನೋ ಕರ್ತವ್ಯ ಹಾಜರಾಗದಿದ್ರೆ ಸೂಕ್ತ ವೈದ್ಯಕೀಯ ದಾಖಲೆಯನ್ನ ನೀಡುವಂಥದ್ದು ಕಡ್ಡಾಯ ಮಾಡಲಾಗಿದೆ ಹೊಸ ಮಾರ್ಗಸೂಚಿಯಲ್ಲಿ. ಏನೋ ಸೇವಾ ಅವಧಿ ಪೂರ್ಣಗೊಳ್ಳುವ ಮುನ್ನ ವರ್ಗಾವಣೆ ಮಾಡುವಂತಿಲ್ಲ. ಏನೋ ಗ್ರೂಪ್ ಎ ಮತ್ತು ಬಿ ನೌಕರರಿಗೆ 2 ವರ್ಷ ಅವಧಿಯಾಗಿದೆ. ಗ್ರೂಪ್ ಸಿ ನೌಕರರಿಗೆ 4 ವರ್ಷ, ಏನೋ ಗ್ರೂಪ್ ಡಿ ನೌಕರರಿಗೆ 7 ವರ್ಷ ಅವಧಿಯನ್ನ ಪೂರ್ಣಗೊಳಿಸುವುದು ಕಡ್ಡಾಯ ಮಾಡಲಾಗಿದೆ. ಎಲ್ಲಾದ್ರೂ ಪತಿ ಮತ್ತು ಪತ್ನಿ ಸರ್ಕಾರಿ ನೌಕರರಾಗಿದ್ದಲ್ಲಿ ಹತ್ತಿರದ ಸ್ಥಳದಲ್ಲಿ ಟ್ರಾನ್ಸ್ಫರ್ ಅನ್ನ ಪಡೆಯಬಹುದು. ಏನೋ ಪತಿ ಪತ್ನಿ ಇಬ್ಬರಿಗೂ ಹತ್ತಿರದ ಸ್ಥಳದಲ್ಲೇ ವರ್ಗಾವಣೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಏನು ಎಲ್ಲಾ ರೀತಿಯಾಗಿ ನೋಡೋದಾದ್ರೆ ವಿಶೇಷ ಚೇತನರಿಗೆ ಅನುಕೂಲವಾಗುವಂತೆ ವರ್ಗಾವಣೆಯ ಮಾರ್ಗಸೂಚಿಯನ್ನ ತಂದಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ನಿಯಮದಲ್ಲಿ ಮಹತ್ವದ ಬದಲಾವಣೆಯಾಗಿದೆ. ವರ್ಗಾವಣೆ ಮಾರ್ಗಸೂಚಿ ಬಿಡುಗಡೆಗೊಳಿಸಿದೆ ಸರ್ಕಾರ ಈಗ.